ಹುಬ್ಬಳ್ಳಿ ಕಿಮ್ಸ್ ಕತೆ ಹೇಳ್ತಾ ಇದ್ವಲ್ಲ, ಅಲ್ಲಿ ಸಿಬ್ಬಂದಿಗಳನ್ನ ಈಗ ಕಿತ್ತಾಕಿದ್ರಂತ. ಅದು ಖಾಸಗಿ ಏಜೆನ್ಸಿ, ಏನು ಅದಕ್ಕೇನು ಫರಕ್ ಬೀಳೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಯಾವಾಗ ಅದರ ಇನ್ಚಾರ್ಜ್ಗಳು ಇರ್ತಾರೋ, ಮೂಲವಾಗಿರುವಂಥವ್ರನ್ನ ಯಾವಾಗ ಕಿತ್ತು ಹಾಕೋದಿಲ್ವೋ, ಅವ್ರನ್ನ ಬೇರೆ ಕಡೆ ಕಿತ್ತು ಹಾಕೋದಿಲ್ವೋ, ಅಲ್ಲಿವರೆಗೂ ಇದೇ ಸಮಸ್ಯೆ ಇರುತ್ತೆ. ಪಬ್ಲಿಕ್ ಟಿವಿ ಅವ್ರದ್ದೇ ಬಿಗ್ ಇಂಪ್ಯಾಕ್ಟ್. ನಾವು ಹೇಳ್ತೀವಿ, ನಾವು ಸುದ್ದಿ ತೋರಿಸಿದ್ವಿ, ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ರು, ಮುಗೀತು ಅಲ್ಲಿಗೆ. ಇನ್ನೊಬ್ಬನ್ ಬರ್ತಾನೆ, ಒಂದು ವಾರ 15 ದಿನ ಆಗುತ್ತೆ, ಅವನು ಅದನ್ನೇ ಶುರು ಹಚ್ಕೊಳ್ತಾನೆ. ಕೆಲಸದಿಂದ ಸಿಬ್ಬಂದಿ ಅಮಾನತು ಮಾಡಿದೆ ಈಗ ಖಾಸಗಿ ಏಜೆನ್ಸಿ. ಅಷ್ಟೇನಾ? ಅಷ್ಟೇ ಮುಗಿದೋಯ್ತು ನಿಮ್ಮ ಕೆಲಸ? ಯಾರದಕ್ಕೆ ಜವಾಬ್ದಾರಿ ಆಗಿದ್ದಾಗ? ಅಲ್ಲಿ ಎಂತೆಂಥ ದಂಧೆಗಳು ನಡೆಯುತ್ತೆ ಅಂತ, ಯಾವ ಮಟ್ಟಕ್ಕೆ ಹೋಗುತ್ತೆ? ಸತ್ತ ಹೆಣಗಳ ಮೇಲಿರುವಂಥ ಉಂಗುರಗಳನ್ನು ತಗೊಳ್ತಾರೆ, ಕಿವಿ ಓಲೆಗಳನ್ನು ತಗೊಳ್ತಾರೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಅಲ್ಲಿ. ಯಾಕೆ? ಶಾಸಕರೊಬ್ಬರ ಸಹೋದರ ಅಲ್ಲಿ ಬಂದು ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇರೋದು. ಎಂತೆಂಥ ವಿಧ ಗೊತ್ತಾ ಅಲ್ಲೆಲ್ಲ? ಯಾವ ಮಟ್ಟಕ್ಕೆ ಹೋಗಿದೆ ಗೊತ್ತಾ? ಏನು ಮಾಡೋದು? ಯಾರು ಕೇಳೋರಿರಲ್ಲ, ಯಾರು ಹೇಳೋರಿಲ್ಲ. ರಾಜ್ಯಭಾರ ಮಾಡೋಕ್ಕೆ ಒಂದಿಷ್ಟು ಜಾಗಗಳು ಬೇಕು. ಆ ರಾಜ್ಯಭಾರಗಳನ್ನು ಮಾಡೋಕ್ಕೋಸ್ಕರ ಕೆಲವೊಂದಿಷ್ಟು ಜಾಗಗಳನ್ನು ಹುಡುಕೊಳ್ತಾರೆ. ಆ ಜಾಗಗಳಲ್ಲಿ ಇದು ಒಂದು ಕೂಡ ಒಂದು. ನನ್ನ ಸಹೋದ್ಯೋಗಿ ಈಗ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ಹುಬ್ಬಳ್ಳಿಯ ಪ್ರತಿನಿಧಿ. ಸುನಿಲ್, ಇದೊಂದು ಎಕ್ಸಾಂಪಲ್ ಅಷ್ಟೇ. ಈಗ ಖಾಸಗಿ ಏಜೆನ್ಸಿ ಅವ್ರನ್ನ ಅಮಾನತು ಮಾಡಿದೆ, ಓಕೆ, ನಾವು ತೋರಿಸಿದ್ವಿ, ಅವ್ರದ್ದು ಕೆಲಸದ ತೆಗೆದು ಹಾಕಿದ್ರು, ಒಂದು ಗುಡ್ ವರ್ಕ್. ಬಟ್ ಮೂಲವಾಗಿರುವಂಥದ್ದನ್ನ ಇಲ್ಲಿ ತಿದ್ದುವಂಥ ಕೆಲಸವನ್ನ ಕಿಮ್ಸ್ನಲ್ಲಿರುವಂಥ ವ್ಯವಸ್ಥಾಪಕರು ಯಾರಿದ್ದಾರೋ ಅವ್ರು ಮಾಡಿದಾರೋ ಅಥವಾ ಇಲ್ವೋ, ಅವ್ರಿಗೂ ತಮಗೂ ಸಂಬಂಧನೇ ಇಲ್ಲ ಅಂತ ಇದ್ದಾರೋ? ಅರುಣ್, ಭವಿಷ್ಯ ಜಗತ್ತೇ ಒಂದು ರೀತಿಯಾಗಿ ಬದಲಾದ್ರೆ ಹುಬ್ಬಳ್ಳಿ ಕಿಮ್ಸ್ ಮಾತ್ರ ಬದಲಾಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅರುಣ್, ನೀವು ಹೇಳಿದಂತೆ ಕೇವಲ ಈಗ ಸಣ್ಣ ಸಿಬ್ಬಂದಿ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಆ ಸಣ್ಣ ಸಿಬ್ಬಂದಿ ಒಂದು ಏನಾದ್ರು ಆರೋಪ ಬಂತಂದ್ರೆ ಅವ್ರನ್ನ ತತ್ಕ್ಷಣ ಕೆಲಸದಿಂದ ಅಮಾನತ್ರ ಮಾಡ್ತಾರೆ. ಆದ್ರೆ ನೀವ್ ಹೇಳಿದಂತೆ ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಯಾರು ಕಡಿವಾಣ ಹಾಕೋದು? ಇಲ್ಲಿ ಬಂದು ಡ್ಯೂಟಿಗೆ ಹಾಜರಾಕಿ ಬೇರೆ ಕಡೆ ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡುವಂತ ಡಾಕ್ಟರ್ಗೆ ಯಾರು ಕಡಿವಾಣ ಹಾಕೋದು? ಸೊ ಈ HODಗಳಿಗೆ ಯಾರು ಕಡಿವಾಣ ಹಾಕೋದು ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಮೂಲವಾಗಿ ಇಲ್ಲಿನ ನಿರ್ದೇಶಕರು ಈಗೇನು ಕ್ರಮ ತೆಗೆದುಕೊಂಡಿದ್ದಾರೆ, ಈ ಕ್ರಮವು ಈ ಕೇವಲ ಒಂದು ವಿಭಾಗಕ್ಕೆ ಮಾತ್ರ ಅಲ್ಲದೆ ಎಲ್ಲ ವಿಭಾಗದಲ್ಲಿ ಈ ರೀತಿಯಾಗಿ ಕಾರ್ಯರೂಪಕ್ಕೆ ಬರ್ಬೇಕನ್ನೋದು ಹುಬ್ಬಳ್ಳಿ ಜನರ ಆಗ್ರಹ ಆಗಿರುವಂತದ್ದು. ಸದ್ಯಕ್ಕೆ ಈಗ ಕ್ರಮ ತೆಗೆದುಕೊಂಡಿರುವಂತದ್ದು ಅವರು ಕೆಲಸಕ್ಕೆ ನಾಳಿಂದ ಬರೋದಿಲ್ಲ, ಆದ್ರೆ ಮತ್ತೊಬ್ರು ಆ ಜಾಗದಲ್ಲಿ ಬರ್ತಾರೆ, ಮತ್ತೆ ಅದನ್ನೇ ಮುಂದುವರಿಸ್ತಾರೆ. ಸೊ ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ತನಿಖೆ ಆಗ್ಬೇಕು. ಹುಬ್ಬಳ್ಳಿ ಕಿಮ್ಸ್ ಸುಧಾರಿಸಬೇಕಂದ್ರೆ ಸರ್ಕಾರವೇ ಇದಕ್ಕೆ ಇಂಟ್ರೆಸ್ಟ್ ತೋರಿಸಿ ಈ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ಅರುಣ್, ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಮರ್ಜೆನ್ಸಿ ಅಂತ ಬಂದಿವಲ್ಲ ನಾವು.